ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಈಸೂರು ಸ್ವಗತ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. 3ನೇ ತರಗತಿಯ ಎಲ್ಲ ಪಾಠದ ನೋಟ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಆಗಿರ್ತವೆ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಒಂದು ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರವನ್ನು ಬರೆದು ಇಲ್ಲಿ ನಾವು ಅಪ್ಡೇಟನ್ನು ಮಾಡಿರ್ತೀವಿ. ನೀವು ನೋಡ್ಬೋದು, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇದೆ. 9 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀವಿಲ್ಲಿ ಕಾಣ್ಬೋದಾಗಿರ್ತದೆ. ತದನಂತರ ಕಾರಣ ಕೊಡು, ಅದಕ್ಕೆ ಸಂಬಂಧಪಟ್ಟಂತೆ 2 ಕ್ವಶನ್ಸ್ ಇದೆ. ಆ 2 ಕ್ವಶನ್ಗಳಿಗೂ ಕೂಡ ಉತ್ತರವನ್ನು ಇಲ್ಲಿ ಬರೆದಿರ್ತೀವಿ. ತದನಂತರ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು. ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ನೋಡ್ತೀವಿ. ಆ 3 ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರವನ್ನು ನಾವು ತುಂಬಿರ್ತೀವಿ. ಮತ್ತು ಸರಿ ತಪ್ಪುಗಳನ್ನು ಗುರುತಿಸು, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅದಕ್ಕೆ ಕೂಡ ಆನ್ಸರ್ನ ಇಲ್ಲಿ ಅಪ್ಡೇಟನ್ನು ಮಾಡಿರಲಾಗಿರ್ತದೆ. ತದನಂತರ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 4 ಪ್ರಶ್ನೆಗಳಿದ್ದಾವೆ. ಆ 4 ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲಿದೆ. ತದನಂತರ ವಾಕ್ಯಗಳನ್ನು ನಕಲು ಮಾಡು, ಅಲ್ಲಿ ಹೇಗಿದೆ ಹಾಗೆ ಬರೀರಿ ಅಂತೇಳಿ. ತದನಂತರ ಸರಿಯಾದ ಕ್ರಮದಲ್ಲಿ ಬರೆ ಅಂತ ಹೇಳ್ತಕ್ಕಂಥ ಕ್ವಶನು, ಆ ಕ್ವಶನ್ ಕೂಡ ಉತ್ತರ ಇಲ್ಲಿ ಬರೆದಿರ್ತೀವಿ. ತದನಂತರ ಇಲ್ಲೊಂದು ಫೋಟೋವನ್ನು ಕೊಟ್ಟಿರ್ತದೆ. ಆ ಫೋಟೋಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೂಡ ಇಲ್ಲಿ ಬರೆದು ಅಪ್ಡೇಟನ್ನು ಮಾಡಿರ್ತೀವಿ. ಇಷ್ಟು ಈ 3ನೇ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಆಗಿರುತ್ತವೆ. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದ.